ನನ್ನ ಸ್ವಗ್ರಾಮವಾದಂಥ ಶಿಡ್ಲಘಟ್ಟ ತಾಲೂಕು ಯಲಮುದ್ದಳ್ಳಿ ಗ್ರಾಮದಲ್ಲಿ ನಮ್ಮ ಪೂರ್ವಜರು ಆ ಸ್ಥಳಗಳನ್ನ ಬದಲು ಮಾಡಿಕೊಂಡು ಅವರು ಜೀವನ ಮಾಡ್ತಾಯಿದ್ರು. ಆ ಜಾಗದಲ್ಲಿ ಸರ್ವೆ ನಂಬರ್ 22/6ರಲ್ಲಿ 14 ಗುಂಟೆ ಒಬ್ಬ ಬಡ ಕುಟುಂಬದವರು ಸುಮಾರು 50 ವರ್ಷದಿಂದ ಜೀವನ ಮಾಡ್ತಾಯಿದ್ರು. ಅದೇ ಇತ್ತೀಚಿನ ದಿನಗಳಲ್ಲಿ ಅವರ ಅಣ್ಣವರು ನಿಧನರಾದ ಮೇಲೆ ಊರಿನಲ್ಲಿ ಬಹಳಷ್ಟು ಇಂಥ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ದಾಖಲೆಗಳನ್ನು ಬದಲಾಯಿಸಿಕೊಂಡು ಹಲವಾರು ಅಕ್ರಮಗಳು ಮಾಡಿರ್ತಕ್ಕಂಥ ಕೆಲವರು ಮೊನ್ನೆ ಹೋದ ತಿಂಗಳು ನಮ್ಮ ಹುತ್ತಾತ್ನ ಹೆಸರಿರ್ತಕ್ಕಂಥ ಒಂದು 14 ಗುಂಟೆ ಜಮೀನನ್ನು ದೊಡ್ಡಬೈರಪ್ಪನನ್ನ ಊರು ಭೈರಪ್ಪ ಅಂತ ಮಾಡಿ ಅವ್ರ ತಮ್ಮನಿಗೆ ದಾನಪತ್ರ ಮಾಡಿದ್ದಾನೆ. ಇದು ಸಂಪೂರ್ಣವಾಗಿ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆ ಎಲ್ಲ ಏನು ವಿಲೇಜ್ ಅಕೌಂಟ್ ಇರಬೇಕು, ಆರ್ ಐ ಇರ್ಬೋದು ಅಥವಾ ತಾಲೂಕು ಕಚೇರಿ ಅಧಿಕಾರಿ ಇರ್ಬೋದು, ಮತ್ತು ಯಾರ್ಯಾರಿದ್ದಾರೆ ಸಂಪೂರ್ಣವಾಗಿ ಇದೆಲ್ಲ ತನಿಖೆ ಮಾಡಿ ಇವತ್ತು ಏನಾಗಿದೆ ಅಂದರೆ ಒಂದು ನಕಲಿ ದಾಖಲೆಯನ್ನು ಕೊಟ್ಟು ಅವರ ಆಧಾರ್ ಕಾರ್ಡ್ ಇರ್ಬೋದು, ಅವರ ಸರ್ಟಿಫಿಕೇಟ್ ಎಲ್ಲ ನಕಲಿ ದಾಖಲೆಯನ್ನು ಕೊಟ್ಟುಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ದಾನಪತ್ರ ಮಾಡಿದ್ದಾರೆ. ನಾನು ಸಂಬಂಧಪಟ್ಟ ಒಂದೇ ಬಂದು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಬ್ ರಿಜಿಸ್ಟ್ರಾರ್ಗೆ ಮತ್ತು ಪೊಲೀಸರು ಕೊಟ್ಟರು ಕೂಡ ನಿನ್ನೆ 3 ದಿವಸದಿಂದ ಒಂದು FIR ಮಾಡಿದ್ದಾರೆ. ಅವರು ಯಾರ ಮೇಲೆ ಆ ಭೈರಪ್ಪ ಮತ್ತು ಮುನ್ರಾಜು 4 ಜನ ಮೇಲೆ FIR ಆಗಿದೆ. ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಇಂಥ ಕೇಸ್ಗಳು ನಮ್ಮ ಹಳ್ಳಿಯಲ್ಲಿ ಹಲವಾರು ಬಡಬಗ್ಗರಿಗೆ ಅವರ ಈ ದಾಖಲೆಯನ್ನು ತಿದ್ದುಪಡಿ ಮಾಡೋಕ್ಕೆ ಈ ಅಧಿಕಾರಿ ಕೂಡ ಶಾಮೀಲಾಗಿ ಬಹಳಷ್ಟು ತೊಂದರೆ ಕೊಡ್ತಾರೆ. ಇವತ್ತು ನಮ್ಮ ತಾಲೂಕಿನಾದ್ಯಂತ ಇವತ್ತು ಜನರ ಮನಸ್ಸಲ್ಲಿ ಏನಾಗಿದೆ, ತಾಲೂಕು ಕಚೇರಿಯಲ್ಲಿ ಬಹಳಷ್ಟು ದಂಧೆ ನಡೀತಾ ಇದೆ. ಯಾರೂ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ. ಈ ಒಂದು ಅಕ್ರಮಗಳು ಬಹಳ ಆಗ್ತವೆ. ಇವೆಲ್ಲ ತಡೆಗಟ್ಟಬೇಕಂತೇಳಿ ನಾನು ಈ ಮುಖ್ಯಕ್ಕಿಂತ ಮುಂದಿನ ದಿನಗಳಲ್ಲಿ ಇದೇ ರೀತಿ ನನ್ನ ಸ್ವಂತ ಗ್ರಾಮದಲ್ಲಿ ನಮ್ಮ ಸ್ವಂತ ಆಸ್ತಿಗೆ ಈ ರೀತಿ ಮಾಡಿದಾಗ ಆ ಸಾಮಾನ್ಯ ಜನರಿಗೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲರೂ ಯಕ್ಷ ಪ್ರಶ್ನೆ ಆಗಿದೆ. 3 ದಿವಸ ಸುಮಾರು 100 ಫೋನ್ಗಳನ್ನು ಬಂದು ಏನೋ ಹಿಂಗೆ ರೀತಿ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ಮತ್ತು ಬಂದಾಗ ಬಹಳಷ್ಟು ಜನ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಬಂದು ಇದು ಮಾಜಿ ಮಾಡಾದ್ಮೇಲೆ ಇವತ್ತು ಈ ಸಂಬಂಧಪಟ್ಟಂತೆ ಈ ಒಂದು ಏನು ಆಡಳಿತ ವೈಫಲ್ಯ ಆಗಿರೋದನ್ನ ಇದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅವಕಾಶ ಬಿದ್ದರೆ ಇವತ್ತೇನು ತೀವ್ರವಾಗಿ ಕ್ರಮ ಕೈಗೊಳ್ಳಿದ್ರೆ ನಾನು ಮೊನ್ನೆ ಗೃಹ ಸಚಿವರಿಗೂ ಮತ್ತು ಕಂದಾಯ ಸಚಿವರು ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋ ಒಂದು ನಮ್ಮ ಎಲ್ಲ ಮುಖಂಡರ ಜೊತೆ ಹೋಗಿ ಭೇಟಿ ಮಾಡ್ತೀನಿ. ಇಂಥ ಅನಾಹುತಗಳು ಯಾವುದೇ ಬಡಬಗರಿಗೆ ಸಾಮಾನ್ಯರಿಗೆ ಆಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇದ್ರ ಬಗ್ಗೆ ಸಂಪೂರ್ಣ ಹೋರಾಟ ಸಿದ್ಧತೆಗಳು ಕೂಡ ಮುಂದಿನ ದಿನ ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಸರ್ವೆ ನಂಬರ್ ಯಾರ್ದು, ಯಾರು ಸೇರಿದ್ದು, ಯಾರು ಪ್ಲಾಟ್ ಮಾಡಿದ್ರು? ಸರ್ವೆ ನಂಬರ್ 22/6 ಅದು ನಮ್ಮ ಹುತ್ತಾತ್ಮದು. ಆಗ ನಮ್ಮ ತಾತ ನಮ್ಮ ತಂದೆಯವರೆಲ್ಲರೂ ಬೇರೆ ಬದಲು ಮಾಡ್ಕೊಂಡು ಅವ್ರಿಗೆ ಯಾರ ಪಾಪ ಬಡಬಗ್ಗರಿಗೆ ಕೊಟ್ಬಿಟ್ಟು 14 ಗುಂಟೆ. ಅವರು ಅದರಲ್ಲಿ ಸುಮಾರು 25-50 ವರ್ಷದಿಂದ ಜೀವನ ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಕೂಡ ಬಂದು ನೋಡಿ, ಅದು ಇವತ್ತು ಕೂಡ ಕಮಲಿಸೋ ಹಂಗೆ ಇದೆ. ನಮ್ಮ ಅಧಿಕಾರಿಗಳು ಮಾಜರಿ ಮಾಡುವಾಗ ಖಾಲಿ ಜಾಗ ಅಂತೇಳಿ ಮಾಜರಿ ಮಾಡಿ ಈ ಒಂದು ಹುನ್ನಾರ ನಡೆಸಿ ಈ ಒಂದು ದಾಖಲೆ ತಿದ್ದುಪಡಿ ಮಾಡಿ ದೊಡ್ಡ ಭೈರಪ್ಪ ಅಂತ ಮಾಡಿ ದೊಡ್ಡ ಭೈರಪ್ಪ ಅವರು ಭೈರಪ್ಪ ಅಂತ ಮಾಡಿ ಫ್ಲೇಕ್ ಡಾಕ್ಯುಮೆಂಟ್ಸ್ ಮಾಡಿ ಏನು ದಾಖಲೆಗಳು ಅದರಲ್ಲಿ ಒಬ್ಬ ಪ್ರಕಾಶಗಳು ಇದರಲ್ಲಿ ಬಹಳ ನೈಪುಣ್ಯತೆ ಹೊಂದಿರೋನು ಅವನ್ನೆಲ್ಲ ಈ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಗ್ರಾಮದಲ್ಲಿ ಹಲವಾರು ದಾಖಲೆ ತಿದ್ದುಪಡಿ ಮಾಡಿ ಆ ಊರಿನ ಬಡಬಗರಿಗೆ ಹಲವಾರು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಅವರು ಕೂಡ ನಾನು ಹಿಂದೆ ಪಾಪ ಹಲವಾರು ಸಲಹೆ ಕೊಟ್ಟಿದ್ದೀನಿ. ಸುಮ್ಮನೆ ಬೇಡ ಅಂದ್ರೆ ಇವತ್ತು ನಮ್ಮ ಸ್ವಂತ ಜಮೀನು ಪಾಪ ಅವ್ರಿಗೆ ಯಾರು 45-50 ವರ್ಷದ ಜೀವನ ಮಾಡಿದ ಅವರಿಗೆ ಅವ್ರ ಜಮೀನನ್ನ ಅವ್ರ ತಮ್ಮನ ಮಾಡಿಸಿ ತಮ್ಮನಿಂದ ಇನ್ನೊಬ್ಬ ತಮ್ಮನಿಗೆ ದಾನಪತ್ರ ಮಾಡಿದ್ದಾರೆ. ಇಂಥ ಅನಾಹುತಗಳು ಯಾವುದೇ ಬಡಬಗರಿಗೆ ಸಾಮಾನ್ಯರಿಗೆ ಆಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇದ್ರ ಬಗ್ಗೆ ಸಂಪೂರ್ಣ ಹೋರಾಟ ಸಿದ್ಧತೆಗಳು ಕೂಡ ಮುಂದಿನ ದಿನ ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಅದು ನಮ್ಮ ಹುತ್ತಾತ್ಮದು. ಆಗ ನಮ್ಮ ತಾತ ನಮ್ಮ ತಂದೆಯವರೆಲ್ಲರೂ ಬೇರೆ ಬದಲು ಮಾಡ್ಕೊಂಡು ಅವ್ರಿಗೆ ಯಾರ ಪಾಪ ಬಡಬಗ್ಗರಿಗೆ ಕೊಟ್ಬಿಟ್ಟು 14 ಗುಂಟೆ. ಅವರು ಅದರಲ್ಲಿ ಸುಮಾರು 25-50 ವರ್ಷದಿಂದ ಜೀವನ ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಕೂಡ ಬಂದು ನೋಡಿ, ಅದು ಇವತ್ತು ಕೂಡ ಕಮಲಿಸೋ ಹಂಗೆ ಇದೆ. ನಮ್ಮ ಅಧಿಕಾರಿಗಳು ಮಾಜರಿ ಮಾಡುವಾಗ ಖಾಲಿ ಜಾಗ ಅಂತೇಳಿ ಮಾಜರಿ ಮಾಡಿ ಈ ಒಂದು ಹುನ್ನಾರ ನಡೆಸಿ ಈ ಒಂದು ದಾಖಲೆ ತಿದ್ದುಪಡಿ ಮಾಡಿ ದೊಡ್ಡ ಭೈರಪ್ಪ ಅಂತ ಮಾಡಿ ದೊಡ್ಡ ಭೈರಪ್ಪ ಅವರು ಭೈರಪ್ಪ ಅಂತ ಮಾಡಿ ಫ್ಲೇಕ್ ಡಾಕ್ಯುಮೆಂಟ್ಸ್ ಮಾಡಿ ಏನು ದಾಖಲೆಗಳು ಅದರಲ್ಲಿ ಒಬ್ಬ ಪ್ರಕಾಶಗಳು ಇದರಲ್ಲಿ ಬಹಳ ನೈಪುಣ್ಯತೆ ಹೊಂದಿರೋನು ಅವನ್ನೆಲ್ಲ ಈ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಗ್ರಾಮದಲ್ಲಿ ಹಲವಾರು ದಾಖಲೆ ತಿದ್ದುಪಡಿ ಮಾಡಿ ಆ ಊರಿನ ಬಡಬಗರಿಗೆ ಹಲವಾರು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಅವರು ಕೂಡ ನಾನು ಹಿಂದೆ ಪಾಪ ಹಲವಾರು ಸಲಹೆ ಕೊಟ್ಟಿದ್ದೀನಿ. ಸುಮ್ಮನೆ ಬೇಡ ಅಂದ್ರೆ ಇವತ್ತು ನಮ್ಮ ಸ್ವಂತ ಜಮೀನು ಪಾಪ ಅವ್ರಿಗೆ ಯಾರು 45-50 ವರ್ಷದ ಜೀವನ ಮಾಡಿದ ಅವರಿಗೆ ಅವ್ರ ಜಮೀನನ್ನ ಅವ್ರ ತಮ್ಮನ ಮಾಡಿಸಿ ತಮ್ಮನಿಂದ ಇನ್ನೊಬ್ಬ ತಮ್ಮನಿಗೆ ದಾನಪತ್ರ ಮಾಡಿದರು.
ಈ ಒಂದು ಅಕ್ರಮಗಳು ಬಹಳ ಆಗ್ತವೆ. ಇವೆಲ್ಲ ತಡೆಗಟ್ಟಬೇಕಂತೇಳಿ ನಾನು ಈ ಮುಖ್ಯ ಮುಂದಿನ ದಿನಗಳಲ್ಲಿ ಇದೇ ರೀತಿ ನನ್ನ ಸ್ವಂತ ಗ್ರಾಮದಲ್ಲಿ ನಮ್ಮ ಸ್ವಂತ ಆಸ್ತಿಗೆ ಈ ರೀತಿ ಮಾಡಿದಾಗ ಆ ಸಾಮಾನ್ಯ ಜನರಿಗೆ ಯಾವ ರೀತಿ ಮಾಡ್ತಿರೋದು ಎಲ್ಲರೂ ಯಕ್ಷ ಪ್ರಶ್ನೆ ಆಗಿದೆ. 3 ದಿವಸ ಸುಮಾರು 100 ಫೋನ್ಗಳನ್ನು ಬಂದು ಏನೋ ಈ ರೀತಿ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ಮತ್ತು ಬಂದಾಗ ಬಹಳಷ್ಟು ಜನ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಬಂದು ಇದು ಮಾಹಿತಿ ಮಾಡಾದ್ಮೇಲೆ ಇವತ್ತು ಈ ಸಂಬಂಧಪಟ್ಟಂತ ಈ ಒಂದು ಏನು ಆಡಳಿತ ವೈಫಲ್ಯ ಆಗಿರೋದನ್ನ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗೆ ಅವಕಾಶ ಬಿದ್ದರೆ ಇವತ್ತು ಏನು ತೀವ್ರವಾಗಿ ಕ್ರಮ ಕೈಗೊಳ್ಳಿದ್ರೆ ನಾನು ಮಾನ್ಯ ಗೃಹ ಸಚಿವರಿಗೂ ಮತ್ತು